ದ್ವಿತೀಯ ವರ್ಷದ ಹೊನಲು ಬೆಳಕಿನ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಸಮಾರಂಭದಲ್ಲಿ ಶನಿವಾರ ಭಾಗವಹಿಸಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸ್ಕೃತಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕವಾಗಿ ಶ್ರೀಮಂತ. ಮುಂಬರುವ ನಾಡ ಹಬ್ಬ ಮೈಸೂರು ದಸರಾ ಹಬ್ಬದಲ್ಲಿ ಕಂಬಳ ಕ್ರೀಡೆಯನ್ನು ಸೇರ್ಪಡೆ ಮಾಡಲು ನಾನು ತೀರ್ಮಾನ ಮಾಡುತ್ತೇನೆ. ಈ ಬಗ್ಗೆ ಮುಖ್ಯಮಂತ್ರಿಯವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಚರ್ಚೆ ಮಾಡಲಾಗುವುದು. ಮನುಷ್ಯ ಸೋಲುವುದನ್ನು ಕಲಿತಾಗ ಮಾತ್ರ ಗೆಲ್ಲಲು ಸಾಧ್ಯ. ಕ್ರೀಡೆಯಲ್ಲಿ ಮನುಷ್ಯನ ಗಾತ್ರ ಮುಖ್ಯವಲ್ಲ, ಹೃದಯವಂತಿಕೆ ಮುಖ್ಯ. ಕೋಣಗಳ ಮನಸ್ಸನ್ನು ಗೆದ್ದರೆ ಮಾತ್ರ ಸ್ಪರ್ಧಿ ಕಂಬಳ ಗೆಲ್ಲಲು ಸಾಧ್ಯ. ಕಂಬಳಕ್ಕೆ ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರ ನೀಡಲು ನಾವು ಬದ್ಧ. ಕಂಬಳಕ್ಕೆ ಯಾವುದೇ ಜಾತಿ ಧರ್ಮವಿಲ್ಲ. ಇಲ್ಲಿರುವುದು ಧಾರ್ಮಿಕ ಆಚರಣೆ, ಕ್ರೀಡೆ ಮತ್ತು ಸಂಸ್ಕೃತಿ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಶಾಸಕರಾದ ಅಶೋಕ್ ರೈ ಅವರು ಬೆಂಗಳೂರು ಕಂಬಳವನ್ನು ಆಯೋಜಿಸಿ ಇತಿಹಾಸ ಸೃಷ್ಟಿಸಿದ್ದರು. ಇಯಾನ್ ಆಲಿ ಅವರು ಸರ್ವಧರ್ಮವನ್ನು ಸೇರಿಸಿ ಕಂಬಳದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಹೇಳಿದ್ದಾರೆ. ತುಳುನಾಡಿನ ಎಲ್ಲ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಉಳಿಸ್ಕೊಂಡು ಬಂದಂತ ಎಲ್ಲ ನನ್ನ ಸೋದರರಿಗೆ, ಹಿರಿಯರಿಗೆ, ಯುವಕರಿಗೆಲ್ಲ ಕೂಡ ವೈಯಕ್ತಿಕವಾಗಿ, ಪಕ್ಷದ ಪರವಾಗಿ, ಸರ್ಕಾರ ಪರವಾಗಿ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಎಲ್ಲ ಹಿರಿಯ ನಾಯಕರಿದ್ದಾರೆ. ಎಲ್ಲ ಸ್ವಾಗತ ಮಾಡ್ಬೇಕಾದ್ರೆ ಎಲ್ಲರ ಹೆಸರನ್ನ ತೆಗೆದುಕೊಂಡು ಹೋಗಿದೆ. ಯಾರು ನನ್ನ ಹೆಸರು ಹೇಳಲಿಲ್ಲ ಅಂತ ಭಾವನೆ ಬೇಡ. ಹೆಸರು ಹೇಳಿದ್ರೆ ಸುಮಾರು 150 ಜನ ಲೀಡರ್ಸ್ ಇದ್ದಾರೆ. ಎಲ್ಲರೂ ಕ್ಷಮಿಸಬೇಕು. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ, ವಿಶೇಷವಾಗಿ ಕಂಬಳದ ಗುರುಪುರ ಕಂಬಳದ ಅಧ್ಯಕ್ಷ ಅಂತ ಇನಾಯತ್ ಅಲಿ ಅವರೇ, ಈ ಜಿಲ್ಲಾ ಅಧ್ಯಕ್ಷರಾದಂತ ಕಂಬಳದ ಅಧ್ಯಕ್ಷ ಅಂತ ದೇವಿ ಪ್ರಸಾದ್ ಶೆಟ್ಟರೆ, ನಮ್ಮೆಲ್ಲ ಮುಖಂಡಗಳೇ, ಕಾರ್ಯಕರ್ತರೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಇದೊಂದು ವಿಶೇಷವಾದಂತಹ ಸಂದರ್ಭ. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಮತ್ತು ಉಡುಪಿ ಹಳೆ ಜಿಲ್ಲೆ, ನಿಮ್ಗೆ ನಿಮ್ಮ ಶಕ್ತಿ, ನಿಮ್ಮ ಇತಿಹಾಸ ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಪುಟಕ್ಕೆ ಸೇರುವಂತಹ ಒಂದು ಇತಿಹಾಸ ಅನ್ನೋದನ್ನ ನೀವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಿಮ್ಮ ಇತಿಹಾಸ ಇಡೀ ದೇಶದ ಯಾವ ಜಿಲ್ಲೆಯಲ್ಲೂ ಇಲ್ಲ. ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ರು ನಿಮ್ಮೆಲ್ಲರ ಕರ್ತವ್ಯ. ಇವತ್ತೇನು ಈ ದೇಶದಲ್ಲಿ ಆರ್ಥಿಕತೆ ಇದೆ, ಸುಮಾರು 7-8 ಬ್ಯಾಂಕ್ಗಳನ್ನ ಈ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಿದ್ದು ಇಡೀ ದೇಶದ ಆರ್ಥಿಕತೆಗೆ ಒಂದು ಅಡಿಪಾಯವನ್ನು ಹಾಕೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಧಾರ್ಮಿಕವಾಗಿ ಕೂಡ ಎಲ್ಲ ದೇವರುಗಳನ್ನ, ಧರ್ಮಗಳನ್ನ ಆಚರಣೆಯನ್ನು ಮಾಡಿಕೊಂಡು ಆ ಸಂಪ್ರದಾಯ ಪರಂಪರೆಗಳನ್ನ ಉಳಿಸ್ಕೊಂಡು ಇಲ್ಲಿ ಬಂದು ಇಡೀ ನಮ್ಮ ಭಾರತಕ್ಕೆ, ನಮ್ಮ ಮನುಷ್ಯನಿಗೆ ಹೆಂಗೆ ಭೂಷಣಗಳಿಗೆ ಅನೇಕ ಒಡವೆ ವೈವಿಧ್ಯಗಳನ್ನು ಹಾಕೊಂಡು ಹೆಣ್ಮಗಳು ಬಿಂಬಿಸ್ತಾಳೋ, ಆ ರೀತಿ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬೆಳಕಿಗೆ ಮೊದಲಿಂದಲೂ ಕೂಡ ಒಂದು ದೊಡ್ಡ ಇತಿಹಾಸ ಬಂದಿದೆ. ಈಗ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಾವು ನಡೆಸ್ಕೊಂಡು ಬಂದಂತಹ ಪದ್ಧತಿ, ನಿಮ್ಮ ವಿದ್ಯಾರ್ಥಿಗಳು ಆವತ್ತಿನ ಕಾಲದಿಂದ ಹಿಡಿದು ಇವತ್ತು ಅತಿ ಹೆಚ್ಚು ಪ್ರಸನ್ನರಾಗಿ ವಿದ್ಯಾವಂತಿಕೆ, ಬುದ್ಧಿವಂತಿಕೆಯನ್ನು ತೋರಿಸುವುದು ಕೂಡ ಇತಿಹಾಸ ಪುಟಕ್ಕೆ ಸೇರ್ತದೆ. ದೇಹಕ್ಕೆ ಅನೇಕ ತರಬೇತಿಗಳನ್ನು ನಾವು ಕೊಡ್ತೇವೆ. ಅದೇ ರೀತಿ ಈ ಕೋಣಗಳು ಕೂಡ ನೀವೆಲ್ಲ ಸೇರಿ ತರಬೇತಿಯನ್ನು ಕೊಟ್ಟು ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಬಂದಿದ್ದೇವೆ. ಕಳೆದ ವರ್ಷ ನಮ್ಮ ಶಾಸಕ ಮಿತ್ರ ಅಂತ ಅಶೋಕ್ ರೈ ಅವರು ಬೆಂಗಳೂರಿನಲ್ಲಿ ಮಾಡಿಸಿ ಇದನ್ನ ನಡೆಸಿ
ಒಂದು ಹೊಸ ಇತಿಹಾಸ ಪುಟಕ್ಕೆ ಸೇರಿತು. ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ, ಒಂದು ಹೊಸ ಸಂದೇಶವನ್ನು ಕೊಡಬೇಕು ಎಂದು ಕೂಡ ನಾನು ಇಲ್ಲಿಗೆ ಬಂದಿದ್ದೇನೆ. ಏನದು ಅಂದ್ರೆ, ಇಡೀ ಸರ್ಕಾರ ಈ ಕಂಬಳ ಕ್ರೀಡೆಗೆ ಏನು ಒಂದು ನೀವು ಉಳಿಸ್ಕೊಂಡು ನಮ್ಮ ಪದ್ಧತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀರಿ. ಇದರ ಪರವಾಗಿ ನಾವು ಶಾಶ್ವತವಾಗಿ ನಮ್ಮ ಸರ್ಕಾರ ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಸದ್ಯದಲ್ಲೇ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೈಸೂರು ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೇನೆ, ನಾನೇ ಬಂದು ಈ ವರ್ಷ ಈ ಮೀಟಿಂಗ್ ನಲ್ಲಿ ನಾನು ಉಪಾಧ್ಯಕ್ಷನಾಗಿ ಆ ಸಮಿತಿಯ ದಸರಾ ಸಮಿತಿಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ಮುಂದಿನ ವರ್ಷ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ಈ ಒಂದು ನಮ್ಮ ಕಂಬಳ ಕಾರ್ಯಕ್ರಮವನ್ನ ಇದನ್ನ ಪ್ರತಿ ವರ್ಷ ಕೂಡ ನಡೆಸಲಿಕ್ಕೆ ಪ್ರೋತ್ಸಾಹ ಸರ್ಕಾರವನ್ನ ತೀರ್ಮಾನವನ್ನ ನಾವು ಮಾಡ್ತೇವೆ. ಇದು ಪರಂಪರೆಯಾಗಿ ಉಳ್ಕೊಂಡು ಬೆಳ್ಕೊಂಡು ಹೋಗ್ತದೆ. ಅಲ್ಲಿ ನೀವೆಲ್ಲ ಯಕ್ಷಗಾನ ತಂಡಗಳನ್ನು ನಾವು ನೋಡ್ತೇವೆ, ನಿಮ್ಮ ಕೋಲಾಟ ಬಯಲಾಟಗಳನ್ನು ನೋಡ್ತೇವೆ, ಹುಲಿ ವೇಷವನ್ನು ನಾವು ನೋಡ್ತೇವೆ. ಇವೆಲ್ಲ ಕೂಡ ನಾವು ಅಲ್ಲಿ ತಂಡದಲ್ಲಿ ನಾವು ದಸರಾ ಮೆರವಣಿಗೆಯಲ್ಲಿ ನಾವು ಕಾಣ್ತೇವೆ. ಸೊ ಆದ್ರೆ ಈ ಕ್ರೀಡಾಕೂಟ ಏನು ನೀವು ಈ ಕಂಬಳ ಇದೆ, ಈ ಕಂಬಳಕ್ಕೆ ಒಂದು ಪ್ರತ್ಯೇಕವಾದಂತಹ ಜಾಗವನ್ನು ಮಾಡಿ, ಏನೊಂದು 3 ಎಕರೆ ಸಾಕು. ಆ 3 ಎಕರೆಯಲ್ಲಿ ಬಹುಶಃ ಎಲ್ಲರೂ ಕೂಡ ಸುಮಾರು ಒಂದು 20-25 ಸಾವಿರ ಜನ ಆಕರ್ಷಣೆಯಿಂದ ನೋಡಬಹುದು. ಆ ದಸರಾ ಸಂದರ್ಭದಲ್ಲಿ ಇದನ್ನು ನಡೆಸಲಿಕ್ಕೆ ಕಾರ್ಯಕ್ರಮ ರೂಪಿಸ್ತೇನೆ. ಈಗಾಗಲೇ ನಿಮ್ಮ ಅಧ್ಯಕ್ಷರಂತ ದೇವಿ ಪ್ರಸಾದ್ ಶೆಟ್ಟರ್ಗೆ ನಾನು ಹೇಳಿದ್ದೇನೆ, ಅವ್ರಿಗೆ ತಯಾರು ಮಾಡ್ಕೊಳ್ಳಿ, ಎಲ್ಲರದನ್ನು ಮಾತಾಡಿ ನಾವೇನೇನ್ ಮಾಡಬೇಕು ಸರ್ಕಾರದ ವತಿಯಿಂದ ಅಲ್ಲಿರುವಂತಹ ಜನರಿಗೆ ಏನ್ ಮಾಡಬೇಕು ಅಂತ ಬಂದು ಜಾಗವನ್ನ ಹುಡುಕಿ ನೀವೆಲ್ಲ ಸೇರಿದ್ರೆ ನಾವು ಸರ್ಕಾರದಿಂದ ಏನ್ ಸಹಕಾರ ಕೊಡಬೇಕು ನಾವೆಲ್ಲ ಇದ್ದೇವೆ. ಇದು ಒಂದು ರಾಷ್ಟ್ರೀಯ ಕ್ರೀಡೆ ಅಲ್ಲ, ಇದೊಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕು. ದಸರಾದಲ್ಲೂ ಕೂಡ ಹೊಸ ಹೊಸ ರೂಪವನ್ನು ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಬಹಳ ಮುಖಂಡರುಗಳೆಲ್ಲ ನಮ್ಮ ಈ ಜಿಲ್ಲೆಗೆ ಸಂಬಂಧಪಟ್ಟಂತ 2 ಜಿಲ್ಲೆಯ ನಾಯಕರುಗಳೆಲ್ಲ ಬಂದು ನಮ್ಮ ಏನು ಇನಾಯತ್ ಅಲಿ ಅವರು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅವರಿಗೆ ಪ್ರೋತ್ಸಾಹ ಕೊಟ್ಟು ನಾನು ಅವರ ಜೊತೆ ಇದ್ದೇನೆ ಅಂತ ಪ್ರತಿಯೊಬ್ಬರು ಕೂಡ ನಾವೆಲ್ಲ ನಾಯಕರುಗಳು ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅದೇ ರೀತಿ ನಾನು ಕೂಡ ನಮ್ಮ ಶಾಸಕರ ಮನೆಯ ವಿವಾಹ ಇದೆ ಬೆಳಗಾಂನಲ್ಲಿ, ಮುಖ್ಯಮಂತ್ರಿಗಳು ನೇರವಾಗಿ ದೆಹಲಿಯಿಂದ ಇದರಿಂದ ಬೆಂಗಳೂರಿಂದ ಹೊರಟಿದ್ದಾರೆ. ನಾನು ಇಲ್ಲಿಂದ ನೇರವಾಗಿ ಇಲ್ಲಿಂದ ಬೆಳಗಾಂಗೆ ಹೋಗಿ ಆ ಒಂದು ಕಾರ್ಯಕ್ರಮದಲ್ಲಿ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವಾಗ ಇವತ್ತು ರಾತ್ರಿ 12 ಗಂಟೆಗೆ ಕರಗ ಇದೆ, ಬೆಂಗಳೂರು ಕರಗ. ಅದರಲ್ಲೂ ಕೂಡ ಏನು ಆ ದ್ರೌಪದಿ ದೇವಿಯ ಏನು ಒಂದು ನಮನವಾದ ಕಾರ್ಯಕ್ರಮ ಇದೆ, ಅದರಲ್ಲೂ ಕೂಡ ನಾವು ಪಾಲ್ಗೊಂಡು ಈಗ ಅಂತ ಒಂದು ಪವಿತ್ರವಾದ ದಿನ ತಾವು ಕೂಡ ಇಲ್ಲಿ ನಡೆಸ್ತಾ ಇದ್ದೀರಿ. ಬಹಳ ಧಾರ್ಮಿಕವಾಗಿ ಬಹಳ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಾಸ್ತಾವಿಕ ಭಾಷಣ ಮಾಡುವಂತ ನಿಮ್ಮ ಹಿರಿಯರು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂತೂ ಕೂಡ ನಿಮಗೆ ವಿಚಾರವನ್ನ ತಿಳಿಸಿದ್ದಾರೆ. ನಾನು ಇನ್ನೀಚೆ ಏನು ಹೇಳ್ಬೇಕಾದಿಲ್ಲ, ಇದನ್ನ ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ತದೆ. ಪಕ್ಷ ಭೇದ ಜಾತಿ ಧರ್ಮ ಎಲ್ಲ ಮರೆತು ಈ ಕ್ರೀಡೆಯನ್ನ ಉಳಿಸ್ಕೊಂಡು ಈ ಧಾರ್ಮಿಕವಾಗಿ ಈ ಒಂದು ಏನು ಈ ಕ್ರೀಡೆ ಇದೆ, ನಮ್ಮ ಪಶು